ಪ್ರೀತಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಪ್ಪಂಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹೋಗ್ತಾ ಇದ್ದೀವಿ, ಹೋಗೋ ದಾರಿಲಿ ಯಾರ್ಯಾರನ್ನ ಮೀಟ್ ಮಾಡಿದ್ವಿ, ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೇಗ ರೆಡಿಯಾಗಿ 7:20 ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮೆಜೆಸ್ಟಿಕಲ್ಲಿ ಇಳಿದು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಟ್ರೈನ್ ಇದ್ದಿದ್ದು 8 ನಾವು ಮೆಜೆಸ್ಟಿಕಲ್ಲಿ ಇಳಿದಿದ್ದೇ 7:38 ಆಗಿತ್ತು. 1 ಸೆಕೆಂಡು ಟೈಮ್ ವೇಸ್ಟ್ ಮಾಡಿದಾರ ಬೇಗ ಟಿಕೆಟ್ ತೊಗೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಟ್ರೈನ್ನ ನಾವು ಕ್ಯಾಚ್ ಮಾಡಬೇಕಾಗಿತ್ತು. ಕರೆಕ್ಟಾಗಿ 7:58ಗೆ ನಾವು ಟ್ರೈನಲ್ಲಿ ಕುಂತಿದ್ವಿ. ಈ ಟೈಮಲ್ಲಿ ನಾನೇನು ಹೇಳ್ತೀನಿ ಅಂದರೆ, ನಾವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗೋದು ಬೆಸ್ಟು. ಯಾಕಂದರೆ ಟಿಕೆಟ್ ತೊಗೊಳ್ಳೋ ಟೈಮಲ್ಲಿ 30 ಮಿನಿಟ್ಸ್ ವೇಸ್ಟ್ ಆಯಿತು. ನಮಗೆ ಟಿಕೆಟೇ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಟ್ರೈನ್ ಕರೆಕ್ಟಾಗಿ 8 ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಟ್ರೈನ್ ಒಳಗಡೆ ನೋಡಿದ್ರೆ ಫುಲ್ಲು ಸ್ಕೂಲ್ ಮಕ್ಕಳೇ ಇದ್ದರು. ಇದು ಯಾರಪ್ಪ ಅಂತ ವಿಚಾರಿಸಿದಾಗ ಗೊತ್ತಾಯಿತು, ಇವರು ಚೆನ್ನೈಯಿಂದ ಮೈಸೂರಿಗೆ ಈವೆಂಟ್ ಮಾಡೋಕ್ಕೆ ಅಂತ ಬಂದಿದ್ರು. ಟ್ರೈನಲ್ಲಿ ನನಗೆ ವಿಘ್ನೇಶ್ ಅಂತ ಫ್ರೆಂಡ್ ಆದರು. ಇವರು ಬಂಗಾರಪೇಟೆಯಲ್ಲೇ ಇಳ್ಕೊಂಡು ಬಾಯ್ ಹೇಳಿ ಹೊಟ್ಟೋದ್ರು. ನೆಕ್ಸ್ಟ್ ಸ್ಟಾಪ್ ನಾವು ಕುಪ್ಪಮಲ್ಲಿ ಇಳ್ಕೊಂಡ್ವಿ. ಆಗ ಟೈಮ್ ಕರೆಕ್ಟಾಗಿ 9:55 ಆಗಿತ್ತು. ಇಳ್ಕೊಂಡು ನಡ್ಕೊಂಬರುವಾಗ ಟ್ರ್ಯಾಕ್ ಹತ್ರ ನೋಡಿದ್ರೆ ಅಲ್ಲೊಂದು ಅಪಘಾತ ನಡೆದಿತ್ತು. ನಾವು ಟ್ರ್ಯಾಕ್ ಮೇಲೆ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿನ ನೋಡಿದ್ರೆ ಅದನ್ನು ಸೇವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈಗ ವೆಲ್ಕಮ್ ಬ್ಯಾಕ್ ಟು ಕುಪ್ಪಂಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ತುಂಬ ಬಿಸಿಲಿದೆ ಅಂತ. ಸ್ಟೇಷನ್ ಹತ್ರನೇ ನಮಗೆ ಗೊತ್ತಿರೋರೊಬ್ಬರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅದರಿಂದ ನಾವು ಮನೆಗೆ ಬರೋಕ್ಕೆ ಈಸಿ ಆಯಿತು. ಮನೆಗೆ ಬಂದು ಟಿಫನ್ ಮಾಡಿ ನಾವು ಫಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೆಲಸನೇ ಹೂವು ಬಿಡಿಸೋದು, ಹೂವು ಪೋಣಿಸೋದು. ಇದನ್ನು ಯಾಕೆ ಮಾಡ್ತಾಯಿದ್ದೀವಿ, ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಗೈಸ್ ನೋಡಿ, ಚೆಂಡು ಹೂವದಲ್ಲಿ ಈ ರೀತಿ ಹುಳಗಳಿರುತ್ತೆ. ನಾವು ಮಾರ್ಕೆಟಿಂದ ಹೂವನ್ನ ಮನೆಗೆ ತರೋದ್ರ ಬದಲು ಮನೆ ಮುಂದೆ ಅಥವಾ ಮನೆ ಮಾಡಿ ಮೇಲ್ಗಡೆ ಈ ಹೂವನ್ನ ಪೋಣಿಸೋದು ಅಥವಾ ಏನೇ ಕೆಲಸ ಇದ್ರೂ ಮಾಡ್ಕೊಳ್ಳೋದು ಬೆಸ್ಟು. ವಿಡಿಯೋಲಿ ತೋರಿಸ್ತಾ ಇರುವಂತಹ ವಾಲ್ ಹುಕ್ಸ್ನ ಯೂಸ್ ಮಾಡಿ ನಾವು ಹೂವನ್ನ ಹ್ಯಾಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಕುಪ್ಪಂಗೆ ಬಂದಿರೋದು ಕಾರ್ಯ ಮಾಡೋಕ್ಕೆ ಅಂತ. ಇದಕ್ಕೆಲ್ಲ ಏನಿಲ್ಲ ಅಂದ್ರೂ 20,000 ರಿಂದ 30,000 ಖರ್ಚಾಗಿರುತ್ತೆ. ಇದೇ ದುಡ್ಡನ್ನ ಅವ್ರು ಬದುಕಿದ್ದಾಗ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಅವ್ರು ಇನ್ನೂ ಒಂದು ಸ್ವಲ್ಪ ದಿನ ಬದುಕ್ತಾ ಇದ್ರು ಅಂತ ನನಗನ್ಸುತ್ತೆ. ಹೋಗ್ಲಿ ಬಿಡಿ, ಇವಾಗೆಲ್ಲ ಮುಗ್ದೋಯ್ತು. ದೊಡ್ಡವರ ಆಶೀರ್ವಾದ ನಮ್ಮ ಮೇಲಿದ್ರೆ ಅಷ್ಟೇ ಸಾಕು. ಪೂಜೆ ಏನೋ ಆಯಿತು ಅಂತ ಹಿಂದೆ ತಿರುಗಿ ನೋಡಿದ್ರೆ ನನ್ನ ಫ್ರೆಂಡ್ ನಿಖಿತಾ, ಚೈತ್ರ, ರೋಜಾ, ಅದರಲ್ಲೂ ಪ್ರೀತಿ ಅವರಂತೂ ಸಪ್ರೇಟಾಗಿ ಹಿಂದೆ ಕೂತಿದ್ರು. ನನ್ನ ಫ್ರೆಂಡ್ಸ್ ನೋಡಿ ಎಲ್ಲೋದ್ರೂ ಜೊತೆಗಿರ್ತಾರೆ. ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಹೋದಾಗ ಎಲ್ಲರೂ ಈ ರೀತಿ ಮಂತ್ರ ಹಾಕಿಸ್ಕೊಂಡು ಕೂತಿದ್ರು. ಇದ್ಯಾಕಪ್ಪ ಅಂತ ನೋಡಿದಾಗ ಗೊತ್ತಾಯಿತು, ಮಕ್ಕಳಿಗೆ ಜ್ವರ ಬರಲ್ಲ, ಹೆದರ್ಕೊಳ್ಳಲ್ಲ ಅಂತ. ದೊಡ್ಡವರು ಅಷ್ಟೇ, ಬೇಗ ಕಾಯಿಲೆ ಬೀಳಲ್ಲ, ಆ್ಯಕ್ಟಿವ್ ಆಗಿರ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿಸ್ಕೊತಾರಂತೆ. ಇದು ಎಷ್ಟು ಮಹಾಸತ್ಯ ಅನ್ನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ, ಆದರೆ ಜನಗಳದ್ದು ಇದು ಒಂದು ನಂಬಿಕೆ. ಯಾಕೋ ಕರೆದಿದ್ದು ಗೈಸ್, ಇಲ್ಲಿ ನೋಡಿ ಮಿಲ್ಕಿ ಬಾರ್ನ ಯಾವ ರೇಂಜ್ ಮಾಡಿದ್ದಾನೆ ಅಂತ. ಅದು ಕೆಳಗಡೆ ಇದ್ದರೆ ಯಾರಾದರೂ ತಿನ್ಬಿಡ್ತಾರೆ ಅಂತ ಕದ್ದು ಮುಚ್ಚಿ ಮಿಲ್ಕಿ ಬಾರ್ ಕೊಟ್ಟಿದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ನಾನು ನನ್ನ ತಮ್ಮ ಭೂವಿ ಊರು ಸುತ್ತೋಣ ಅಂತ ಹೋಗಿದ್ವಿ. ನೋಡಿ, ಹಳ್ಳಿ ವಾತಾವರಣನೇ ವಾತಾವರಣ ಎಷ್ಟು ಸಕ್ಕತ್ತಾಗಿದೆ. ಯಾರು ಏನು ಮಾತೇ ಆಗಿಲ್ಲ ಅಂದರೆ ಒಂಥರ ಒಂದು ಆ ಬರ್ಡ್ಸ್ದು ಸೌಂಡ್ ಕೇಳ್ತಲ್ಲ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ತುಂಬ ಕ್ಯೂಟ್ ಅನಿಸುತ್ತೆ. ಹಂಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನೋಡಿ ಬಾವಿ ಇದೆ. ಏನು ಬಾವಿ ಭೂವಿ ಇದು ಗೊತ್ತಿಲ್ಲ, ಒಟ್ನಲ್ಲಿ ಬಾವಿ. ಈಗ ಇಲ್ಲಿ ನೀರೆಲ್ಲ ಯೂಸ್ ಮಾಡಲಾಗ್ತದೆ. ಹಳೆ ಕಾಲದಲ್ಲಿ ಒಳ್ಳೆ ಬಾವಿ ಆಗಿತ್ತು, ಈಗ ಗಲೀಜ್ ಬಾವಿ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಮೋಸ್ಟ್ಲಿ. ಮೀಟ್ ಮೈ ಪಾರ್ಟ್ನರ್ ಭುವನೇಶ್. ವ್ಲಾಗ್ಸಲ್ಲಿ ಇನ್ಮೇಲೆ ಇವ್ರು ಕಾಣಿಸ್ಕೊತಾರೆ ಜಾಸ್ತಿ, ವ್ಲಾಗ್ಸಲ್ಲಿ ಶಾರ್ಟ್ಸಲ್ಲೆಲ್ಲ. ಇವ್ರ ಜೊತೆ ಶಾರ್ಟ್ ಕಂಟೆಂಟ್ಸ್ನ ಮಾಡ್ತೀನಿ. ಇವ್ರದ್ದು ಇಂಟ್ರಡಕ್ಷನ್ ಮಾಡಿಸ್ಕೊಡ್ತಾ ಇದ್ದೀನಿ. ಹಾಯ್ ಮಾಡು. ಫುಲ್ ಸ್ಮೈಲ್ ಅಣ್ಣಂದು, ನಾಚಿಕೆ ಪಡ್ಕೊಂತವ್ರೆ. ಹಳ್ಳಿಲಿ ಇರೋಕ್ಕೆ ಇಷ್ಟ, ಆದರೆ ಬಿಸಿಲು ಅನ್ನೋದು ಒಂದೇ ಕಷ್ಟ. ಫೈನಲಿ ಎಲ್ಲ ಒಳ್ಳೆ ರೀತಿಲಿ ಮುಗಿಸ್ಕೊಂಡು ಈಗ ವಾಪಸ್ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಟಿಕೆಟ್ ತೊಗೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಟ್ರೈನ್ ಏನೋ ಬಂತು, ಹತ್ಕೊಂಡ್ವಿ. ಅಮೇಝಿಂಗ್ ಆಗಿರೋ ವಿಷಯ ಏನು ಅಂದರೆ ಸನ್ ಸೆಟ್ ಆಗೋದನ್ನು ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅದು ನೋಡೋಕ್ಕೆ ಒಂಥರ ಅಮೇಝಿಂಗ್ ಆಗಿತ್ತು. ಬ್ಯಾಂಗ್ಳೂರ್ಗೆ ಫೈನಲಿ ಸೇಫ್ ಆಗಿ ರೀಚ್ ಆದ್ವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.